ಭಕ್ತಿಪೂರ್ಣ ನಮ್ಮ ದೈವ ಚಾನೆಲ್ಗೆ ಮರಳಿ ಸ್ವಾಗತ ಸುಸ್ವಾಗತ. ನಿಮ್ಮ ದಿನವನ್ನು ಸುಮಧುರಗೊಳಿಸಲು ನಮ್ಮ ದೈವ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಜೊತೆಯಾಗಿ ಮುಂದೆ ಸಾಗೋಣ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ಸಂಜೆ ನಿಧಾನವಾಗಿ ಕತ್ತಲೆಳೆಯುತ್ತಿತ್ತು. ಆ ದಿನದ ಚಂದ್ರೋದಯದ ನಿರೀಕ್ಷೆಯಲ್ಲಿ ಸಣ್ಣ ಪಟ್ಟಣದ ಎಲ್ಲ ಮನೆಗಳಲ್ಲೂ ಗಣೇಶ ಪೂಜೆಗಾಗಿ ಒದ್ದಾಟ ಶುರುವಾಗಿತ್ತು. ಆ ಪಟ್ಟಣದ ಹೊರವಲಯದಲ್ಲಿರುವ ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ವೃದ್ಧ ಕೃಷಿಕನಿದ್ದ. ಅವನಿಗೆ ಲಕ್ಷ್ಮೀ ಎಂಬ ಹೆಂಡತಿ, ರವಿ ಎಂಬ ಒಬ್ಬನೇ ಮಗ. ಮನೆಯ ಪರಿಸ್ಥಿತಿ ಅಷ್ಟು ಸುಲಭವಿರಲಿಲ್ಲ. ಸಾಲದ ಒತ್ತಡ, ಬರಗಾಲ, ಬೇಸಿಗೆಯಲ್ಲಿ ಒಣಗಿಬಿದ್ದ ಹೊಲ, ಇವೆಲ್ಲದರ ನಡುವೆ ರಾಮಪ್ಪನ ಮನಸ್ಸು ದಿನೇ ದಿನೇ ಕುಗ್ಗುತ್ತಿತ್ತು. ಆದರೆ ಅವನಿಗೆ ಒಂದೇ ಒಂದು ಅಚಲವಾದ ನಂಬಿಕೆ: ಸಂಕಷ್ಟಹರ ಗಣೇಶನೇ ತನ್ನ ಕಷ್ಟವನ್ನು ತೆಗೆದುಕೊಳ್ಳುತ್ತಾನೆ ಹೊರತು ಯಾರೂ ತಮ್ಮನ್ನು ಕೈಬಿಡುವುದಿಲ್ಲ ಎಂಬುದು. ಆ ವರ್ಷ ಮಳೆ ಬರದೇ ಹೋದ ಕಾರಣ ರಾಮಪ್ಪನ ಹೊಲ ಸಂಪೂರ್ಣವಾಗಿ ಬರಿದಾಗಿತ್ತು. ಕಳೆದ ವರ್ಷ ಬ್ಯಾಂಕಿನಿಂದ ತೆಗೆದುಕೊಂಡ ಸಾಲವನ್ನು ಕಟ್ಟಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಸಹಕಾರ ಸಂಘದ ಸಿಬ್ಬಂದಿ, ಸಾಲ ವಸೂಲಿ ಮಾಡುವವರು ಮನೆ ಬಾಗಿಲಿಗೆ ದಿನಾಲೂ ಬಂದ್ರು. ರವಿಗೆ ಕಾಲೇಜಿಗೆ ಹೋಗುವ ವಯಸ್ಸು ಬಂದರೂ ಆರ್ಥಿಕವಾಗಿ ಹಾಳಾದ ಮನೆಯ ಸ್ಥಿತಿ ನೋಡಿ ಆತ ಬಲವಂತವಾಗಿ ನಗರದ ಕಾಲೇಜ್ ಬಿಟ್ಟು ಹಳ್ಳಿಯಲ್ಲೇ ಇದ್ದು ತಂದೆಗೆ ಹೊಲದಲ್ಲಿ ಸಹಾಯ ಮಾಡುತ್ತಿದ್ದ. ಸ್ವಪ್ನಗಳು ಕಣ್ಣಿಗೆ ಕಟುವಾಗಿದ್ದರೂ ತಾಯಿತಂದೆಯ ಮುಖದಲ್ಲಿನ ಚಿಂತೆಯನ್ನು ನೋಡಿ ಅವನು ಮೌನದಲ್ಲಿ ಒಪ್ಪಿಕೊಂಡ. ಒಂದು ಸಂಜೆ ಅಪ್ಪನ ಜೊತೆ ಜಮೀನಿಗೆ ಹೋಗುತ್ತಿದ್ದ ರವಿ ಹಳ್ಳಿಯ ದೇವಾಲಯದ ಬಳಿ ಜನರು ಸೇರಿಕೊಂಡಿರುವುದನ್ನು ನೋಡಿದ. ಮೈಸೂರು ಕಡೆಯಿಂದ ಬಂದಿದ್ದ ಒಬ್ಬ ವೃದ್ಧ ಪೌರಾಣಿಕ ವಾಚಕ ಅಲ್ಲಿ ಸಂಕಷ್ಟಹರ ಚತುರ್ಥಿಯ ಮಹಿಮೆ, ವಿಶೇಷವಾಗಿ ಮಂಗಳವಾರ ಬರುವ ಅಂಗಾರಕ ಸಂಕಷ್ಟ ಚತುರ್ಥಿಯ ವಿಶೇಷತೆಯ ಬಗ್ಗೆ ಕಥೆ ಹೇಳುತ್ತಿದ್ದ. ಅವನು ಹೇಳುತ್ತಿದ್ದ ಕಥೆ ರಾಮಪ್ಪನ ಕಿವಿಗೆ ತಟ್ಟಿತು. ಮಂಗಳ ಗ್ರಹದ ತೀವ್ರ ದೋಷದಿಂದ ಪೀಡಿತರಾಗಿದ್ದ ಅಂಗಾರಕ ಎಂಬ ಋಷಿ ಅನೇಕ ಯುಗಗಳಿಗೂ ಗಣೇಶನನ್ನು ಅತಿ ಶ್ರದ್ಧೆಯಿಂದ ಪೂಜಿಸಿ, ನನ್ನ ಹೆಸರು ಈ ವ್ರತಕ್ಕೆ ಸೇರಲಿ, ನನ್ನಂಥೇ ಕಷ್ಟಪಡುವ ಎಲ್ಲರ ದುಃಖ ದೂರವಾಗಲಿ ಎಂಬ ವರ ಪಡೆದುಕೊಂಡನು. ಆ ದಿನದಿಂದ ಮಂಗಳವಾರ ಬರುವ ಸಂಕಷ್ಟ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಈ ದಿನ ಗಣೇಶನನ್ನು ಭಕ್ತಿಯಿಂದ ಆರಾಧಿಸಿದರೆ ಮಂಗಳದೋಷ ಹಾಗೂ ಎಲ್ಲ ವಿಧದ ವಿಘ್ನಗಳು ಮುರಿದು ಬೀಳುತ್ತವೆ ಎಂದು ವಾಚಕ ಹೇಳಿದಾಗ ರಾಮಪ್ಪನ ಹೃದಯದಲ್ಲಿ ಭರವಸೆಯ ಒಂದು ಕಿರಣ ಹೊಳೆಯಿತು. ಮರುದಿನವೇ ಊರಿನ ದೇವಸ್ಥಾನದಲ್ಲಿ ಜಾತ್ರೆ ಹಬ್ಬದಂತೆ ಸಂಭ್ರಮ. ಎಲ್ಲರೂ ಅಂಗಾರಕ ಸಂಕಷ್ಟ ಚತುರ್ಥಿಗಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ ರಾಮಪ್ಪನ ಮನೆಯಲ್ಲೋ ಒಂದು ಕುತೂಹಲದ ವಾತಾವರಣ ಬೆಳೆದಿತ್ತು. ಲಕ್ಷ್ಮೀ ತನ್ನ ಚಿಕ್ಕ ಕುಚ್ಚೆಯಿಂದ ಗೋಧಿ ಹಿಟ್ಟನ್ನು ತೆಗೆದು ಸ್ವಲ್ಪ ಮಾದಕವನ್ನು ಮಾಡಿಸಿಟ್ಟಿದ್ದಳು. ಹತ್ತಿರದ ಮನೆಯಲ್ಲಿದ್ದ ಅಜ್ಜಿ ತನ್ನ ಮನೆಯಲ್ಲೇ ತಯಾರಿಸಿದ ಕುಡಕೆ ಕರಿಜ್ಜೆಗಳನ್ನು ಕೊಡಲು ಮುಂದೆ ಬಂದಳು. ಇಂದಿನ ದಿನ ಗಣೇಶನನ್ನು ಕಾಡಬೇಡ, ಅವನಿಗೆ ಇಷ್ಟವಾದುದನ್ನು ಕೊಟ್ಟರೆ ಅವನು ನಮ್ಮ ಮನಸ್ಸಿನ ಮಾತನ್ನು ಕೇಳುತ್ತಾನೆ ಎಂದು ಅಜ್ಜಿ ತುಟಿಯಲ್ಲೇ ನಗುಮಿನಿಚುತ್ತಾ ಆಶೀರ್ವಾದ ಕೊಟ್ಟಳು. ವ್ರತದ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆಯಲೇ ರಾಮಪ್ಪ ಎದ್ದು ತನ್ನ ಮನೆಯ ಹತ್ತಿರದ ಬೋವನ ಕಳುವಿನಲ್ಲಿ ನೀರು ತಂದು ಸ್ನಾನ ಮಾಡಿದ್ದ. ಹಳೆಯ ಆದರೆ ಸ್ವಚ್ಛವಾದ ಬಟ್ಟೆ ತೊಟ್ಟು ಮನೆಯ ಮುಂಭಾಗದ ತೊಟ್ಟಿಲಲ್ಲಿ ಅಕ್ಕಿಯಿಂದ ಸುಂದರವಾದ ರಂಗೋಲಿ ಹಾಕಿದ. ಮಧ್ಯದ ಕುಂಪೆಯಲ್ಲಿ ಒಂದು ಚಿಕ್ಕ ಹಸಿರು ತಂಕಿ, ಅದರ ಮೇಲಿಟ್ಟಿದ್ದ ಮಣ್ಣಿನ ಗಣೇಶನ ಮೂರ್ತಿ, ಇದುಗಳೆಲ್ಲ ನೋಡಿದಾಗ ಅವನ ಮನಸ್ಸು ಸ್ವಲ್ಪ ಶಾಂತಿಯಾದಂತೆ ತೋಚಿತು. ಲಕ್ಷ್ಮಿ ಮನೆಯೆಲ್ಲಾ ಸ್ವಚ್ಛತೆ ಮಾಡಿ ಕುಂಕುಮ, ಅರಿಶಿಣ, ಹೂವಿನ ಮಾಲೆ, ದುರ್ವೆಗಳನ್ನು ಸಿದ್ಧ ಮಾಡಿದಳು. ಭಾನುವಾರದ ಮಾರುಕಟ್ಟೆಯಲ್ಲಿ ತಂದು ಇಟ್ಟಿದ್ದ ಕೆಂಪು ನೆಲಗಡೆ ಹೂವುಗಳು, ಬಿಳ್ಳೆ ಹೂವು, ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲವೂ ಸಿದ್ಧವಾಗಿತ್ತು. ಅವರ ಮನೆ ದೊಡ್ಡದಲ್ಲ, ಆದರೆ ಆ ದಿನದ ಬೆಳಕು ಬೇರೆ ರೀತಿಯಲ್ಲಿ ಹೊಳೆಯುತ್ತಿತ್ತು. ಈ ವ್ರತವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಬೇಕಪ್ಪ, ಚಂದ್ರೋದಯದವರೆಗೆ ಉಪವಾಸ, ನಂತರ ಪೂಜೆ ಎಂದು ಊರಿನ ಪುರೋಹಿತ ಹಿಂದಿನ ದಿನ ಹೇಳಿದ್ದ ಹಾಗೆ ರಾಮಪ್ಪ ತೀರ್ಮಾನ ಮಾಡಿದ್ದ. ಬೆಳಿಗ್ಗೆ ತಾನೊಂದಿಷ್ಟು ನೀರು, ತುಳಸಿ ತೆರದಾಸಿನಿಂದ ಮಾತ್ರ ತಿಂದನು. ರವಿಗೂ ನಮ್ಮ ಮೊದಲ ಪೂರ್ಣ ಅಂಗಾರಕ ಸಂಕಷ್ಟ ವ್ರತ, ನಿನ್ನೂ ನನ್ನ ಜೊತೆ ಇರೋಣ ಎಂದು ಹೇಳಿ ಅವನನ್ನೂ ಉಪವಾಸಕ್ಕೆ ಪ್ರೇರೇಪಿಸಿದ. ಮಗನ ಕಣ್ಣಲ್ಲಿದ್ದ ಅನುಮಾನಗಳ ನಡುವೆ ಆತ ಕೂಡ ತಂದೆಯ ಭರವಸೆಯ ಮೇಲೆ ಸಮ್ಮತಿಸಿದ. ಸಂಜೆ ಸಮಯ ಹತ್ತಿರ ಬರುವಾಗ ಆಕಾಶದಲ್ಲಿ ಕೆಂಪು ಕೇಸರಿಯ ರಂಗು ಚಿಮ್ಮಿದಂತೆ ಕಾಣುತ್ತಿತ್ತು. ದೂರದ ಬೆಟ್ಟದ ಹಿಂದೆ ಸೂರ್ಯ ಅಸ್ತಮಿಸುತ್ತಿದ್ದ. ಆ ಹೊತ್ತಿಗೆ ಮನೆಯೊಳಗೆ ಸಣ್ಣ ಎಣ್ಣೆ ದೀಪಗಳು, ಅಕ್ಕಿ ದೀಪಗಳು ಬೆಳಗಿಕೊಂಡಿದ್ದವು. ರಾಮಪ್ಪ ತನ್ನ ಮನಸ್ಸಿನಲ್ಲಿ ಅನೇಕ ಮಂಗಳಾಂತ ಶುಲ್ಕಗಳನ್ನು, ಕಷ್ಟಗಳನ್ನು ನೆನೆದು ಇವತ್ತೇ ನನ್ನ ಬದುಕಿನ ತಿರುವಾಗಲಿ ಎಂದು ಮೌನ ಪ್ರಾರ್ಥನೆ ಮಾಡುತ್ತಿದ್ದ. ರವಿ ಪೀಠದ ಬಳಿ ಕುಳಿತು ಗಣೇಶನ ಮೇಲೆ ಹೂನುಗಳನ್ನು ಸಿಂಡುತ್ತಿದ್ದ. ಲಕ್ಷ್ಮೀ ಮುಂದಾಗುತ್ತಾ ಸ್ವಲ್ಪ ದಪ್ಪ ಸ್ವರದಲ್ಲಿ ಗಣೇಶ ಸ್ತುತಿಯನ್ನು ಹಾಡಲು ಶುರುಮಾಡಿದಳು. ಆ ಮಂಗಳವಾದ ಧ್ವನಿ ಮನೆಯೊಳಗೆ ಭಕ್ತಿಯ ವಾತಾವರಣ ತುಂಬಿಸಿತು. ಪೂಜೆ ಕಾಲ ಬಂದಾಗ ರಾಮಪ್ಪ ತನ್ನ ಕೈಗಳನ್ನು ಜೋಡಿಸಿ ಸಂಕಲ್ಪ ಮಂತ್ರವನ್ನು ಓದಿದ.
ಅವನಿಗೆ ಸಂಸ್ಕೃತದಲ್ಲಿನ ಎಲ್ಲ ಪದಗಳೂ ಅರ್ಥವಾಗದಿದ್ದರೂ ನನ್ನ ಕುಟುಂಬದ ಸುಖ, ಸಾಲದ ನಿವಾರಣೆ, ಮಗನ ಭವಿಷ್ಯ, ನನ್ನ ಹೊಲಕ್ಕೆ ಮಳೆ ಇವೆಲ್ಲವನ್ನೂ ಹೃದಯಪೂರ್ವಕವಾಗಿ ಸೇರಿದಂತೆ ವಿವರಿಸಿ ಗಣೇಶನಿಗೆ ಮನವಿ ಮಾಡಿದ. ಓ ಸಂಕಷ್ಟಹರ ಗಣಪತಿ, ಅಂಗಾರಕ ಸಂಕಷ್ಟದ ಈ ವಿಶೇಷ ದಿನ ನಾನು ನನ್ನ ಮನಸ್ಸನ್ನು ಶುದ್ಧಪಡಿಸಿಕೊಂಡು ನಿನ್ನ ಬಳಿ ಬಂದಿದ್ದೇನೆ. ನನ್ನ ಬುದ್ಧಿ ದುರ್ಬಲವಾದರೂ ನನ್ನ ನಂಬಿಕೆ ಗಟ್ಟಿಯಾಗಿರಲಿ. ನನ್ನ ಕಷ್ಟಗಳನ್ನು ನೀನು ಮಾತ್ರ ಅರಿಯಬಲ್ಲೆ. ನಿನ್ನ ಆಶೀರ್ವಾದದಿಂದ ನನ್ನ ಮನೆಗೆ ಮತ್ತೆ ಹಸಿವು ಬಾರದಿರಲಿ ಎಂದು ಒಳಗೊಳಗೆ ಮಾತನಾಡುತ್ತಲೇ ಇದ್ದ. ಆ ರಾತ್ರಿ ಚಂದ್ರೋದಯಕ್ಕೆ ಇನ್ನೂ ಕೆಲವೇ ಕ್ಷಣ ಬಾಕಿಯಿದ್ದಾಗ ಊರಿನ ಹತ್ತಿರದ ದೊಡ್ಡ ಕೆರೆಯ ಮೇಲೆ ಮಬ್ಬು ಕವಿದಿತ್ತು. ಚಿಕ್ಕ ಗಾಳಿ ಬೀಸುತ್ತಿತ್ತು. ರಾಮಪ್ಪ, ಲಕ್ಷ್ಮೀ, ರವಿ ಮೂವರೂ ಮನೆಯ ಬಳಿ ಇರುವ ಹೊಲದ ಅಂಚಿಗೆ ಹೋಗಿ ದಾರಿಯುದ್ದಕ್ಕೂ ಹಂಚಿದ ಮಣ್ಣಿನ ದೀಪಗಳನ್ನು ನೋಡುತ್ತಾ ನಿಂತರು. ಅಷ್ಟರಲ್ಲೇ ದೂರದಲ್ಲಿ ಮೋಡದ ಅಂಚಿನಲ್ಲಿ ಬೆಳ್ಳಿಯ ಚಂದ್ರ ಮೂಗಿನ ತುದಿ ಕಣ್ಣಿಗೆ ಬಿದ್ದಂತೆ ಹೊಳೆಯಿತು. ಚಂದ್ರೋದಯ ಆಯಿತು ಎಂದು ರವಿ ಸಂಭ್ರಮದಲ್ಲಿ ಕೂಗಿದ. ಮನೆಗೆ ಹಿಂತಿರುಗಿ ಮೂರ್ತಿಯ ಮುಂದೆ ನೆರೆದಿದ್ದ ಮೂವರು ತಮಗೆ ಸಾಧ್ಯವಾದಷ್ಟು ಪ್ರೀತಿಯಿಂದ ಮಂತ್ರ, ಸ್ತೋತ್ರಗಳನ್ನು ಹೇಳಿ ಗಣೇಶನಿಗೆ ಮೋದಕ, ಹಣ್ಣು, ತೆಂಗಿನಕಾಯಿ ಅರ್ಪಿಸಿದರು. ಉಪವಾಸ ಮುಗಿಸುವ ಮುನ್ನ ಎಲ್ಲರೂ ಒಂದು ಕ್ಷಣ ಮೌನದಲ್ಲಿ ಕುಳಿತು ಧ್ಯಾನ ಮಾಡಿದರು. ಆ ಮೌನದಲ್ಲಿ ರಾಮಪ್ಪನ ಕಣ್ಣಿಂದ 2 ಹನಿ ಕಣ್ಣೀರು ಉರುಳಿದರೂ ಆ ಕಣ್ಣೀರು ದುಃಖದದೋ, ಭಕ್ತಿಯದೋ, ಭವಿಷ್ಯದ ಭರವಸೆಯದೋ ಎಂದು ಆತನೇ ತಿಳಿಯಲಾರದೇ ಇದ್ದ. ಪೂಜೆ ಮುಗಿದ 2ನೇ ದಿನ ಬಿಟ್ಟು 3ನೇ ದಿನ ಮಧ್ಯಾಹ್ನ ಊಟದ ಹೊತ್ತಿಗೆ ಊರಿನ ಸಹಕಾರ ಬ್ಯಾಂಕಿನ ಮ್ಯಾನೇಜರ್ ಮನೆಗೆ ಬಂದರು. ಅವರ ಕೈಯಲ್ಲಿ ಕೆಲವು ಕಡತಗಳು, ಒಂದು ಕಡಿಮೆ ಬಡ್ಡಿದರದ ಪುನರ್ವ್ಯವಸ್ಥಾ ಯೋಜನೆಗೆ ಸಂಬಂಧಿಸಿದ ರೂಪುರೇಷೆಗಳು. ರಾಮಪ್ಪ, ನಿನ್ನ ಸ್ಥಿತಿಯನ್ನು ನೋಡಿದ ಮೇಲೆ ಸರ್ಕಾರದ ಹೊಸ ಯೋಜನೆಯಲ್ಲಿ ನಿನ್ನ ಹೆಸರಿನಲ್ಲಿರುವ ಸಾಲವನ್ನು ದೀರ್ಘಾವಧಿಗೆ ಹಂಚಿಕೊಳ್ಳಬಹುದು. ತೊಂದರೆ ಕಡಿಮೆ ಆಗುತ್ತೆ. ಜೊತೆಗೆ ಬರಗಾಲ ಪೀಡಿತ ರೈತರಿಗೆ ದೊರೆಯುವ ಸಹಾಯಕ್ಕೂ ಅರ್ಜಿ ಹಾಕಿದ್ದೀಯಂತೆ. ಅದೂ ಒಪ್ಪಿಗೆ ಬಂದರೆ ನಿನ್ನ ಸಾಲದ ಒಂದು ಭಾಗ ಸರ್ಕಾರವೇ ಹೊತ್ತುಕೊಳ್ಳುತ್ತದೆ ಎಂದಾಗ ರಾಮಪ್ಪನ ಮುಖದಲ್ಲಿ ಅಚ್ಚರಿಗೆ ಮಿಶ್ರ ನಗು ಮೂಡಿತು. ಅಷ್ಟೇ ಅಲ್ಲದೆ ಮನೆಗೆ ಹಿಂದಿನ ತಿಂಗಳು ಕೆಲಸ ಹುಡುಕುತ್ತಿದ್ದ ರವಿಗೆ ನಗರದ ಸಮೀಪದ ಕೃಷಿ ತಂತ್ರಜ್ಞಾನ ಕೇಂದ್ರದಿಂದ ಕರೆ ಬಂತು. ಅಲ್ಲಿ ಅವನಿಗೆ ಭಾಗಕಾಲಿಕ ಕೆಲಸ ಜೊತೆಗೆ ಪ್ರಾಯೋಗಿಕ ತರಬೇತಿ ಕೊಡಲು ತೀರ್ಮಾನ ಮಾಡಿದ್ದರು. ಅಪ್ಪ, ಇವೆಲ್ಲ ಅಚ್ಚರಿಯಂತೆ ಆಗುತ್ತಿಲ್ಲವೇ? ನಾವೇನು ವಿಶೇಷ ಮಾಡಿಲ್ಲ, ಆದರೆ ಎಲ್ಲವೂ ಒಂದೇ ಬಾರಿಗೆ ಸರಿಯಾಗೂ ಆರಂಭವಾಗಿದೆ ಎಂದು ರವಿ ಪ್ರಶ್ನಿಸಿದಾಗ ರಾಮಪ್ಪ ಹತ್ತಿರದ ಮಣ್ಣಿನ ಗಣೇಶನತ್ತ ನೋಡಿಕೊಂಡ. ನೋಡು ಮಗ, ಮೂರ್ತಿಯ ಮಣ್ಣು, ಹೂವು, ದೀಪ ಇವೆಲ್ಲವೂ ಹೊರಗಿನ ಗುರುತು. ನಮ್ಮ ಒಳಗಿನ ನಂಬಿಕೆ, ಶರಣಾಗತಿ, ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಸಣ್ಣ ಸಣ್ಣ ನಿರ್ಧಾರಗಳು ಇವೆಲ್ಲ ಸೇರಿ ದೇವರ ಕೃಪೆಯ ರೂಪದಲ್ಲಿ ನಮ್ಮ ಮುಂದೆ ಫಲವಾಗುತ್ತವೆ. ಅಂಗಾರಕ ಸಂಕಷ್ಟದ ಈ ವಿಶೇಷ ದಿನ ನಾನು ಕೂಡ ಏನನ್ನೂ ಬದಲಾಯಿಸಲು ಮನಸ್ಸು ಮಾಡಿದ್ದೆ. ಹೊಲದಲ್ಲಿ ಹೊಸ ಬೀಜ ತರುವುದೇ ಆಗಲಿ, ನೀರಾವರಿ ಯೋಜನೆಗೆ ಅರ್ಜಿ ಕೊಡುವುದೇ ಆಗಲಿ, ಯಾರನ್ನಾದರೂ ಕೇಳಿಕೊಳ್ಳುವುದೇ ಆಗಲಿ. ಗಣೇಶನ ಕೃಪೆಯೆಂದರೆ ನಮ್ಮ ಒಳಗಿನ ಭಯವನ್ನು ಕತ್ತರಿಸಿ ಧೈರ್ಯವನ್ನು ಕೊಡುವ ಶಕ್ತಿ. ಆ ಧೈರ್ಯ ಬಂದಿದೆ ಅಂದರೆ ದಾರಿಯೂ ಸಿಗುತ್ತೆ ಎಂದು ಉತ್ತರ ಕೊಟ್ಟ. ಆ ರಾತ್ರಿ ಊಟ ಮುಗಿಸಿ ಮನೆಯವರಿಬ್ಬರೂ ನಿದ್ದೆಗೆ ಜಾರಿದ ಮೇಲೆ ರಾಮಪ್ಪ ಮನೆ ಹೊರಗಿನ ಮಂಟಪದ ಹತ್ತಿರ ಕುಳಿತನು. ಮಣ್ಣಿನ ಮೂರ್ತಿಯ ಬಳಿಗೆ ಹೋಗಿ ಬಾಯಲ್ಲಿ ಸಣ್ಣ ಸ್ವರದಲ್ಲಿ ಮಾತನಾಡಿದನು. ಗಣಪಯ್ಯ, ನಾನೀಗಲೇ ನಿನ್ನನ್ನು ನೋಡಿದ್ದೇನೆ ಎಂದು ಹೇಳುವುದು ತಪ್ಪಾಗಬಹುದು. ಆದರೆ ನಿನ್ನ ಕೃಪೆಯನ್ನೇ ಯಾವ ರೂಪದಲ್ಲಾದರೂ ಅನುಭವಿಸಿದ್ದೇನೆ ಎನ್ನುವ ಭಾವ ಇವತ್ತೀಗ ಮನಸ್ಸಿನಲ್ಲಿ ಜೋರಾಗಿದೆ. ನಮ್ಮ ಸಾಲ ಒಂದೇ ದಿನದಲ್ಲಿ ಮಾಯವಾಗಿಲ್ಲ, ಮಳೆ ಕೂಡ ತಕ್ಷಣ ಬಂದಿಲ್ಲ. ಆದರೆ ನನ್ನ ಒಳಗಿನ ಬೀಜವೇ ಬದಲಾಗಿದೆ. ಈಗ ಕಷ್ಟ ಬಂದರೂ ಅದು ನಾಶ ಅಲ್ಲ, ಪರೀಕ್ಷೆ ಅಂತ ಕಾಣುತ್ತೇನೆ. ಈ ನಂಬಿಕೆಯನ್ನು ನೀನು ಕಾಪಾಡು ಎಂದು ಮೌನ ಪ್ರಾರ್ಥನೆ ಸಲ್ಲಿಸಿದ. ಮುಂದಿನ 2 ತಿಂಗಳು ಹಳ್ಳಿಯ ಮೇಲೆ ಮೋಡು ಮಬ್ಬಿನಿಂದ ಆವರಿಸಿಕೊಂಡಿದ್ದಂತೆ ಇದ್ದರೂ ತಡವಾಗಿ ಬಂದ ಮಳೆ ಆ ಪ್ರದೇಶಕ್ಕೆ ಆಕಸ್ಮಿಕವಾಗಿ ಒಳ್ಳೆಯದಾಯಿತು. ಹಳ್ಳಿ ಹತ್ತಿರದ ಹೊಸ ಜಲಾಶಯ ಯೋಜನೆಗೆ ಸರ್ಕಾರದಿಂದ ಮಂಜೂರಾತಿ ಬಂದ ಸುದ್ದಿ ಎಲ್ಲರಿಗೂ ಸಂತೋಷ ತಂತು. ರವಿ ತನ್ನ ಕೆಲಸದ ಮೂಲಕ ಹೊಸ ಕೃಷಿ ಪದ್ಧತಿಯನ್ನು ಕಲಿತು ತಂದೆಯ ಹೊಲದಲ್ಲಿ ಅಲ್ಪ ನೀರಿನಿಂದ ಹೆಚ್ಚು ಬೆಳೆ ಪಡೆಯುವ ವಿಧಾನಗಳನ್ನು ಪ್ರಯೋಗ ಮಾಡತೊಡಗಿದ. ಲಕ್ಷ್ಮೀ ಸಹ ಮೇಳಗಳಲ್ಲಿ ಮಾರಲಾಗುವ ಆಹಾರ ಪದಾರ್ಥಗಳನ್ನು ತಯಾರಿಸಿ ಸ್ವಲ್ಪ ಸ್ವಲ್ಪ ಹಣವನ್ನು ಸೇಮಿಸಬಳ್ಳುತ್ತಿದ್ದಳು. ಮನೆಯೊಳಗಿನ ಭಯ, ಹುಷಾರಿಲ್ಲದ ಆತಂಕ ಇವುಗಳು ನಿಧಾನವಾಗಿ ಕಡಿಮೆಯಾಗಿ ಅವುಗಳ ಜಾಗದಲ್ಲಿ ಶ್ರಮ, ಧೈರ್ಯ, ಪರಸ್ಪರ ಅಭಯ ಇವೆಲ್ಲ ಹೂವು ಬೀಳಲು ಶುರುವಾದವು. 1 ವರ್ಷ ಹೀಗೆ ಹಾದುಹೋಗುತ್ತಿದ್ದಂತೆ ಮುಂದಿನ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ಮತ್ತೊಮ್ಮೆ ಬಂತು. ಆದರೆ ಈ ಬಾರಿ ಅವರ ಮನೆಯ ವಾತಾವರಣ ಬೇರೆಯಿತ್ತು. ಕಾಳಜಿ ಅಸ್ತಿತ್ವದಲ್ಲಿದ್ದೇ, ಆದರೆ ಭಯ ಕಡಿಮೆಯಾಗಿತ್ತು. ರಾಮಪ್ಪ ಈ ಬಾರಿ ವ್ರತದ ಸಂಕಲ್ಪ ಹೇಳುವಾಗ ನನ್ನ ಕಷ್ಟಗಳನ್ನು ತೆಗೆದುಕೊಳ್ಳು ಎಂಬ ಬೇಡಿಕೆಯನ್ನು ಮಾತ್ರ ಹೇಳಿಲ್ಲ. ನನ್ನ ಮನಸ್ಸು ಯಾವಾಗಲೂ ನಿನ್ನಂತೆ ವಿವೇಕಿ, ಕರ್ತವ್ಯನಿಷ್ಠ, ದಯಾಳುವಾಗಿರಲಿ. ನನ್ನ ಮನೆಯವರು ಯಾರಿಗೂ ಅನ್ಯಾಯ ಮಾಡದ ಹಾಗೆ ಜೋಪಾನ ಮಾಡು. ನಮ್ಮ ಹೊಲದ ಬೆಳೆಯ 1ರ ಸಣ್ಣ ಭಾಗವಾದರೂ ಯಾರಾದರೂ ಹಸಿದ ಬಾಯಿಗೆ ತಲುಪಲಿ
ಎಂದು ಪ್ರಾರ್ಥಿಸಿದ. ಆ ರಾತ್ರಿ ಚಂದ್ರೋದಯವನ್ನು ನೋಡುತ್ತಾ ನಿಂತಿದ್ದ ರವಿ ತನ್ನ ತಂದೆಯ ಮುಖದ ಕಡೆ ನೋಡಿದ. 1 ವರ್ಷ ಹಿಂದಿನ ನೋವು, ಪರದಾಟ, ನಿರಾಸೆ ತುಂಬಿದ ಮುಖ ಈಗ ಹೊಳಪು ಮತ್ತು ಶಾಂತಿಯಿಂದ ತುಂಬಿತ್ತು. ಅಪ್ಪ, ನಮ್ಮ ಬದುಕು ಬದಲಾಯಿಸೋಕೆ ಕಾರಣ ಅಂಗಾರಕ ಸಂಕಷ್ಟ ಚತುರ್ಥಿಯೇ ಅಂದ್ಕೊಳ್ತೀಯಾ ಎಂದು ಆತ ಮತ್ತೆ ಕೇಳಿದ. ರಾಮಪ್ಪ ಸ್ವಲ್ಪ ನಗುತ್ತಾ ಚಂದ್ರನತ್ತ ನೋಡಿದ. ಈ ದಿನ ನನಗೆ ನನ್ನದೇ ದೌರ್ಬಲ್ಯ ಗೊತ್ತಾಯಿತು ಮಗ. ಅದನ್ನು ಒಪ್ಪಿಕೊಂಡು ಗಣೇಶನ ಶರಣಾಗಿ ನಾನೇನು ಬದಲಾಯಿಸಲು ಸಾಧ್ಯವೋ ಅದನ್ನು ಆರಂಭಿಸೋ ಧೈರ್ಯ ಬಂದ ದಿನ ಇದೆ. ಈ ದಿನದ ನೆನಪೇ ನನಗೆ ದಿಕ್ಕು ಕೊಡುತ್ತು. ಹಾಗಾಗಿ ಹೌದು, ನನ್ನ ಬದುಕಿನ ತಿರುವಿನ ಹೆಸರು ಅಂಗಾರಕ ಸಂಕಷ್ಟ ಚತುರ್ಥಿ. ಆದರೆ ದೇವರು ಕೇವಲ ದಿನದ ಹೆಸರಲ್ಲ, ನಮ್ಮ ನಡವಳಿಕೆಯಲ್ಲಿ ವಾಸ ಮಾಡುತ್ತಾನೆ ಎಂದು ಉತ್ತರ ಕೊಟ್ಟ. ಅಂಗಾರಕ ಸಂಕಷ್ಟ ಚತುರ್ಥಿಯ ಮಹಿಮೆ ಕುರಿತ ಈ ಕಥೆಯನ್ನು ಹಳ್ಳಿ ಮಕ್ಕಳಿಗೆ ನಂತರ ರವಿಯೇ ಹೇಳುತ್ತಿದ್ದ. ಈ ದಿನ ವ್ರತ ಮಾಡುವುದರಿಂದ ಮಾತ್ರ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅಂದ್ರೆ ಸಾಕಲ್ಲ. ವ್ರತದ ಅರ್ಥ ನಮ್ಮ ಒಳಗಿನ ನಂಬಿಕೆಯನ್ನು ಬಲಪಡಿಸುವ ಸಾಧನೆ.